ವರ್ಲ್ಡ್ ವಾರ್ 3 ಮೂರನೇ ಮಹಾಯುದ್ಧ ಇದೇನಾ? ಅಲ್ಲ. ಆದ್ರೆ ಈಗ ನಡೆಯುತ್ತಿರುವ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಅದನ್ನು ತರುವ ಭೀತಿಯನ್ನು ಉಂಟಾಕಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಫೆಬ್ರವರಿ 28ರಂದು ಇರಾನ್ನ ಮೇಲೆ ತೀವ್ರ ದಾಳಿ ನಡೆಸಿದೆ. ಇರಾನ್ ಸುಪ್ರೀಂ ಲೀಡರ್ ಆದಂತಹ ಅಲಿಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಹಲವು ಟಾಪ್ ಲೀಡರ್ಗಳು ಹತ್ಯೆಯಾಗಿದ್ದಾರೆ ಮತ್ತು 500ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎಂದು ವರದಿ ಇದೆ. ಇನ್ನು ಮಾರ್ಚ್ 2 ಬೆಳಗ್ಗೆ ಇರಾನ್ ಪ್ರತಿದಾಳಿ ನಡೆಸಿದ್ದು ದುಬೈ, ಅಬುಧಾಬಿ, ದೋಹಾ, ಬಹ್ರೇನ್, ಕುವತ್ ಸೇರಿದಂತೆ ಗಲ್ಫ್ ಕಂಟ್ರಿಗಳ ಮೇಲೆ ದಾಳಿ ನಡೆಸಿದೆ. ಅಮೆರಿಕದಲ್ಲಿ 3 ಸೈನಿಕರು ಮೃತಪಟ್ಟಿದ್ದು, ಕುವೈತ್ನ ವಾಯು ಪ್ರದೇಶದಲ್ಲಿ ಅಮೆರಿಕದ F-15 ಯುದ್ಧ ವಿಮಾನಗಳು ಕ್ರಾಶ್ ಆಗಿವೆ. ಇದರ ಬಗ್ಗೆ ಟ್ರಂಪ್, ಈ ಆಪರೇಷನ್ 4 ವಾರ ಅಥವಾ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳಬಹುದು, ಆದರೆ ಎಲ್ಲಾ ಗುರಿಯನ್ನು ಸಾಧಿಸುವವರೆಗೂ ಇದು ಮುಂದುವರಿಯುತ್ತದೆ ಮತ್ತು ಇರಾನ್ನ ಹೊಸ ನಾಯಕತ್ವ ಮಾತುಕತೆಗೆ ಸಿದ್ಧ ಎಂದು ಹೇಳಿದ್ದಾರೆ. ಆದರೆ ಇರಾನ್ನ ಸೆಕ್ಯೂರಿಟಿ ಚೀಫ್ ಅಲಿ ರಲಿಜಾನಿ ಯುಎಸ್ನ ಈ ಮಾತನ್ನು ತಿರಸ್ಕರಿಸಿದ್ದಾರೆ. ಅದಷ್ಟೇ ಅಲ್ಲದೆ ಈ ಯುದ್ಧದಲ್ಲಿ ಯುರೋಪ್ ದೇಶಗಳು ಭಾಗಿಯಾಗುವ ಸಂಭವವಿದ್ದು, ಯುದ್ಧ ಈಗ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಮುಂದೆ ಹೆಚ್ಚು ಸಾವು ನೋವು ಆಗುವ ಸಂಭವವಿದ್ದು, ಇದು 3ನೇ ಮಹಾಯುದ್ಧದ ಭೀತಿಯನ್ನು ಉಂಟು ಹಾಕಿದೆ.